ಯಾಕ್ರಪ್ಪ ನಮ್ಮ ಅಭಿನಂದನೆಗಳು. ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸ್ಥಾನ ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹೀಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸರ್, ಈಗ ಕೆಲವು ಹಿರಿಯರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅಸಮಾಧಾನ ಹಿರಿಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ನೋಡಿ, ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ದೂಷಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಕೊಟ್ಟರು ಅನ್ನೋ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಹಂಗೇನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ ನಿಮ್ಮ ಬೈ ಎಲೆಕ್ಷನ್ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರೋದು. ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡೀಲಿಕ್ಕೆ ಬಂದೈತಿ, ಆ ದೇವಿನೇ ನೋಡ್ಕೊಂಡ್ರು. ಅಲ್ಲ ಆಡಿಯೋನು ಕೂಡ ಇತ್ತು, ಆಡಿಯೋನು ಕೂಡ ಇದ್ದಿದ್ದು. ಇಲ್ಲಪ್ಪ, ಅದೇನಿಲ್ಲ. ಎಲ್ಲ ಇಲ್ಲ ಹಂಗೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ಈಗ ಗೌಡ್ರದು ಗೌಡ್ರು ಏನಮ್ಮ ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು ಊಟ ಹಳೊಬ್ರು ಹೊಸೊಬ್ರು ಎಲ್ಲ ಬಂದು ನಮ್ಮ ಅಂಬರೀಷ್ ಇದ್ದಾಗ ನಮ್ಮ ತಂದೆಯವರಿಗೆ ಭಾಳ ಸ್ನೇಹಿತರು, ದೋಸ್ತು ಹೋಗ್ಬಂದು ಥ್ಯಾಂಕ್ ಯು. ನೆನ್ಸ್ಕೊಂಡು ಬಂದಲ್ಲಿ ಇಲ್ಲಿ
ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸಂಪುಟ ಸಿಗ್ತದೆ, ಸಚಿವ ಸ್ಥಾನ ಸಿಗ್ತದೆ? ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CMA ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ರಿಪ್ಲೇಸ್ ನೀವು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸರ್, ಈಗ ಕೆಲವು ಹಿರಿಯರಿಗೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಸಾಕಷ್ಟು ಅಸಮಾಧಾನ ಎಲ್ಲ ಆಗಿದೆ. ಹಿರಿಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ನೋಡಿ, ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CMO ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ದೂಷಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥ ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸಂಪುಟ ಸಿಗ್ತದೆ, ಸಚಿವ ಸ್ಥಾನ ಸಿಗ್ತದೆ? ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CMA ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ನೀವು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸರ್, ಈಗ ಕೆಲವು ಹಿರಿಯರಿಗೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಷ್ಟು ಅಸಮಾಧಾನಗಳು ಆಗಿವೆ. ಹಿರಿಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ನೋಡಿ, ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CMO ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ದೂಷಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಕೊಟ್ಟರು ಅನ್ನೋ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಹಂಗೇನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಸರ್ ನಿಮ್ಮ ಬೈ ಎಲೆಕ್ಷನ್ ಅಲ್ಲಿ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರೋದು, ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ. ದೇವಿ ಆಶೀರ್ವಾದ ಪಡಿಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತದ್ದು. ಓಕೆ, ಅಲ್ಲ ಆಡಿಯೋನು ಕೂಡ ಇತ್ತು, ಆಡಿಯೋನು ಕೂಡ ಇದ್ದಿದ್ದು. ಇಲ್ಲಪ್ಪ, ಅದೇನಿಲ್ಲ. ಅಲ್ಲ, ಕಾರ್ಯಕರ್ತರಿಗೆ ಅಸಮಾಧಾನ ಆಗಿರುವಂಥದ್ದು ಆ ಎಲೆಕ್ಷನ್ ಅಲ್ಲಿ ಯಾರು ಇಲ್ಲ ಹಂಗೇನಿಲ್ಲ. ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನೋಡ್ರಿ, ಈಗ ಯಾಕೆ ಲೇಟ ಬಂದಿದ್ದಾರೆ? ಈಗ ಗೌಡ್ರದು ಗೌಡ್ರು ಏನಮ್ಮ, ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು. ಹಳೊಬ್ರು ಹೊಸೊಬ್ರು ಎಲ್ಲ ನಮ್ಮ ಅಂಬರೀಷ್ ಇದ್ದಾಗ ನಮ್ಮ ತಂದೆಯವರಿಗೆ ಬಹಳ ಸ್ನೇಹಿತರು, ದೋಸ್ತು. ಹೋಗ್ಬಂದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.